ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 7ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಇರುವಂತಹ ದಿನ. ಈ ಪಂಚಮಿ ಈ ದಿನ ಬೆಳಿಗ್ಗೆ 6:31 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:20 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 10:17 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ರಾತ್ರಿ 1:58 ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:54 ಅಪರಾಹ್ನ 3:29 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:45 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:01 ಬೆಳಿಗ್ಗೆ 7:35 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:03 ಬೆಳಿಗ್ಗೆ 10:57 ಇನ್ನು ಅಪರಾಹ್ನ 3:25 ಅಪರಾಹ್ನ 4:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:39 ಮಧ್ಯಾಹ್ನ 1:52 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 1:55 ಚಗೋದಯದ ಲಾಭದ ಸಮಯ. ಹಾಗಾಗಿ ಈ ಸಮಯದಲ್ಲಿ ವರ್ತಕರು, ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಹಣದ ವ್ಯವಹಾರವನ್ನು ಮಾಡುವಂಥವರು, ಒಟ್ಟಾರೆ ಈ ವ್ಯಾಪಾರಿ ವರ್ಗದವರಿಗೆ ಈ ಚಗೋದಯದ ಸಮಯ ಬಹಳ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಈ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣವನ್ನು ಮಾಡಲಿಕ್ಕಾಗಲಿ ಈ ಒಂದು ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳಿ. ಇದರಿಂದ ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ, ಅನುಕೂಲಕರವಾದಂತಹ ಸಂದರ್ಭಗಳು ಒದಗಿ ಬರುತ್ತೆ. ಹಾಗಾಗಿ ಇದು ವ್ಯಾಪಾರಸ್ಥರಿಗೆ ಹೇಳಿ ಮಾಡಿಸಿದಂತಹ ಸಮಯ ಈ ಚಗೋದಯದ ಲಾಭದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:56 ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥವನು. ಹಾಗೆ ಧರ್ಮಕ್ಕೂ ಕೂಡ ಗುರು ಕಾರಕ. ಹಾಗಾಗಿ ಈ ದಿನ ಯಾರು ಧರ್ಮದಿಂದ ನ್ಯಾಯಯುತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರಿಗೆ ಹೆಚ್ಚಿನ ಭಾಗ್ಯೋದಯ ಉಂಟಾಗುತ್ತೆ.
ಲಾಭಗಳು ಉಂಟಾಗುತ್ತೆ. ಗುರುವಿನ ಮಾರ್ಗದರ್ಶನದಿಂದ ಕೆಲಸ ಕಾರ್ಯಗಳು ಸುಗಮವಾಗುತ್ತೆ. ಹಾಗಾಗಿ ಇಲ್ಲಿ ಧನ ಪ್ರಾಪ್ತಿಗಾಗಲಿ, ಪುತ್ರ ಪ್ರಾಪ್ತಿಗಾಗಲಿ ಅಥವಾ ಸಂಪತ್ತಿನ ಪ್ರಾಪ್ತಿಗಾಗಲಿ ನಮಗೆ ಗುರುವಿನ ಅನುಗ್ರಹ ಬೇಕು. ಈ ಒಂದು ಸಂದರ್ಭದಲ್ಲಿ, ಈ ದಿನದಲ್ಲಿ ನೀವು ನಿಮ್ಮ ಒಂದು ವ್ಯಾಪಾರಿ ಚಟುವಟಿಕೆಗಳನ್ನಾಗಲಿ ಅಥವಾ ಹಣದ ಮೂಲವನ್ನು ಈ ದಿನ ನೀವು ಬಲಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನಾಗಲಿ ಮಾಡಿದ್ರೆ ನಿಮಗೆ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಪಾಂಡಿತ್ಯಕ್ಕೆ ಮತ್ತು ಜ್ಞಾನಕ್ಕೆ ಗುರು ಕಾರಕನಾಗಿರೋದ್ರಿಂದ ಈ ದಿನ ಹೊಸ ಕಲಿಕೆಗೆ ಅವಕಾಶಗಳಿದೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಮುಂದಿನ ವ್ಯಾಸಂಗದ ಬಗ್ಗೆ, ಓದಿನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕತ್ತೆ. ಒಳ್ಳೆ ತಿಳುವಳಿಕೆ ಈ ದಿನ ಲಭ್ಯವಾಗುವಂಥದ್ದಿದೆ. ಹಾಗೆ ಈ ಜ್ಞಾನ ಜಿಜ್ಞಾಸುಗಳಿಗೆ ಈ ದಿನ ಹೊಸ ವಿಚಾರವೊಂದು ಮನಸ್ಸಿಗೆ ಮೂಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು, ನಿಮ್ಮ ಒಂದು ಜ್ಞಾನವನ್ನು ಅಪ್ಡೇಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನದಲ್ಲಾಗುತ್ತೆ ಗುರುವಿನ ಅನುಗ್ರಹದಿಂದ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾಗಿರುವಂಥ ಫಲಿತಾಂಶವನ್ನು ತರುವಂಥ ಸಮಯ ಇದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 45 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 41 ನಿಮಿಷದಿಂದ ರಾತ್ರಿ 9 ಗಂಟೆ 35 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅಲ್ಲಿ ಸ್ವಲ್ಪ ತಡ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ. ಹಾಗಾಗಿ ಕೆಲಸ ಕಾರ್ಯಗಳ ಆರಂಭ ಕೂಡ ನಿಧಾನ ಆಗುತ್ತೆ. ಕೆಲಸಗಳಿಂದ ಬರುವಂಥ ಫಲಿತಾಂಶಗಳು ಕೂಡ ತುಂಬ ತಡವಾಗಿ ಬರುತ್ತೆ. ಅದಕ್ಕಾಗಿಯೇ ನಿಮ್ಮ ತಾಳ್ಮೆ ಈ ದಿನ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿ ಈ ದಿನ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 21 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 47 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 2 ಗಂಟೆ 4 ನಿಮಿಷದಿಂದ 2 ಗಂಟೆ 58 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ ಈ ಬುಧ ಹೋರಾದಿಂದ ಯಾವುದೇ ರೀತಿಯ ಪ್ರಯೋಜನಗಳಾಗಲ್ಲ. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ಪ್ರಗತಿದಾಯಕವಾಗಿರಲ್ಲ. ಅಲ್ಲಿ ಎಲ್ಲ ಒಂದು ಕಡೆ ಅಡೆತಡೆಗಳು ಜಾಸ್ತಿ ಇರುವಂಥದ್ದಿದೆ. ಅದಕ್ಕಾಗಿ ವ್ಯಾಪಾರಿ ಸಂಬಂಧವಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಬುಧ ಹೋರಾದಲ್ಲಿ ಕೈಗೊಳ್ಳಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಆರ್ಬಿಟ್ರೇಷನ್ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನಾಗಲಿ ಈ ದಿನ ಇರುವಂಥ ಈ ಬುಧ ಹೋರಾದಲ್ಲಿ ಪ್ರಸ್ತಾಪ ಮಾಡಬೇಡಿ. ಹಾಗಾಗಿ ವ್ಯಾಪಾರಿ ಚಟುವಟಿಕೆಗಳನ್ನು ಮಾಡುವಂಥವರು ನಿಮ್ಮ ಪ್ರಯಾಣವನ್ನು ಕೂಡ ಆದಷ್ಟು ಈ ಬುಧ ಹೋರಾದಲ್ಲಿ ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 9 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 52 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಚಟುವಟಿಕೆಗಳು ಗರಿಗೆದರುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ಪ್ರಯಾಣ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಈ ದಿನ ರವಿ ಹೋರಾದಲ್ಲಿ ನೀವು ಫಾಲೋ ಅಪ್ ಮಾಡೋದ್ರಿಂದ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ವಿಚಾರವನ್ನಾಗಲಿ ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 51 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 57 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 33 ನಿಮಿಷದಿಂದ ಅಪರಾಹ್ನ 4 ಗಂಟೆ 39 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 29 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು
ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತ ಶುಕ್ರ ಹೋರ ಕೂಡ ತುಂಬಾ ಫೇವರಬಲ್ ಆಗೇ ಇರುವಂಥದ್ದು. ಅದರಿಂದ ಕೂಡ ಅನುಕೂಲ ಇದೆ ನಿಮಗೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಶುಕ್ರ ಹೋರಾದಲ್ಲಿ ನೀವು ಪ್ರಯತ್ನ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ಈ ದಿನ ತುಂಬ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ನಿಮ್ಮ ಒಂದು ಪ್ರಯತ್ನದಿಂದ ಒಳ್ಳೆಯ ಲಾಭಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳನ್ನು ನೀವು ಶುಕ್ರ ಹೋರಾದಲ್ಲೇ ಮುಂದುವರಿಸೋದ್ರಿಂದ ಕೂಡ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂತಹ ವಿಚಾರ ಆಗಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂತಹ ವಿಚಾರವನ್ನಾಗಲಿ ಶುಕ್ರ ಹೋರಾದಲ್ಲೇ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:57 ಬೆಳಿಗ್ಗೆ 10:03 ಇನ್ನು ಅಪರಾಹ್ನ 4:39 ಅಪರಾಹ್ನ 5:45 ಇನ್ನು ರಾತ್ರಿ 11:22 ರಾತ್ರಿ 12:16 ಶುಕ್ರ ಹೋರ ಇರುವಂಥ ಸಮಯ. ಈ ಒಂದು ಸಂದರ್ಭವನ್ನು ನೀವು ಬಳಸ್ಕೊಳ್ಬೋದು. ಈ ಪ್ರಯತ್ನದಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ ಹೇಳುವಂತಹ ಈ ಪಂಚಾಂಗದ ವಿವರಗಳನ್ನು ನೀವು ಅನುಸರಣೆ ಮಾಡಿ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಸರ್ವ ವಿಧದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನಾವು ನೆನ್ನೆಯ ಸಂಚಿಕೆಯಲ್ಲಿ ಈ ಲಾಲ್ ಕಿತಾಬ್ ಪ್ರಕಾರ ಇರುವಂಥ ಪರಿಹಾರಗಳೇನು, ಅದರಲ್ಲೂ ಗ್ರಹಗಳ ಬಾಧೆಗಳು ಕೆಲವೊಮ್ಮೆ ವಿಪರೀತವಾಗಿ ನಮ್ಮನ್ನು ಕಾಡುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಯಾವ ರೀತಿಯ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕು, ಅದರಲ್ಲೂ ಆ ಪರಿಹಾರಗಳು ತುಂಬ ಪರಿಣಾಮಕಾರಿಯಾಗಿರಬೇಕು, ತುಂಬ ಎಫೆಕ್ಟಿವ್ ಆಗಿರಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹಾಗಾಗಿ ನಾವು ಮಾಡಿರುವಂಥ ಕರ್ಮದ ಹೊರೆಗಳನ್ನು ಹೊರಬೇಕು, ಆ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಕೂಡ ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿವರವಾಗಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಕಡಿಮೆ ವೆಚ್ಚದ ಹಾಗೆ ಅತ್ಯಂತ ಪರಿಣಾಮಕಾರಿಯಾದಂತಹ ಕೆಲವೊಂದು ಪರಿಹಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನದಂದು ಮುಂದುವರಿಯುತ್ತೆ. ಇಲ್ಲಿ ನಾವು ನೆನ್ನೆಯ ಸಂಚಿಕೆಯಲ್ಲಿ ಗ್ರಹಗಳಿಗೆ ಇರುವಂತಹ ಶಕ್ತಿಯ ಕೊರತೆಗಳೇನು, ಆ ಶಕ್ತಿಯನ್ನು ಮರುಪೂರಣಗೊಳಿಸುವಂಥ ಪ್ರಯತ್ನಗಳು ಯಾವುದಿರುತ್ತೆ, ಆ ಪ್ರಯತ್ನಗಳೇ ಪರಿಹಾರ ರೂಪವಾಗಿ ಹೇಗೆ ಬರುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ವಿ. ಇದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ರವಿ, ಚಂದ್ರ ಮತ್ತೆ ಕುಜ ಈ 3 ಗ್ರಹಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡ್ವಿ. ಅಂದರೆ ಯಾವ ಯಾವ ರೀತಿಯಲ್ಲಿ ನಾವು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಯಾವ ರೀತಿಯ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ವಿ. ಹಾಗಾಗಿ ಈ ದಿನ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಅದರಲ್ಲೂ ಬುಧ ಗ್ರಹ, ಬುಧ ನಮಗೆ ಬುದ್ಧಿಯನ್ನ ಹಾಗೆ ಕಮ್ಯುನಿಕೇಷನ್ ಅನ್ನ, ಮಾತುಗಾರಿಕೆಯನ್ನ, ವಾಕನ್ನು ಕೊಡುವಂಥವನು ಬುಧ. ಇನ್ನು ಉಸಿರಾಟದ ವ್ಯವಸ್ಥೆಯನ್ನು ಪ್ರತಿನಿಧಿಸುವಂಥವನು ಬುಧ. ಉತ್ತಮ ಸ್ಥಾನದಲ್ಲಿರುವಂತಹ ಬುಧ ಎಂಥ ಸವಾಲಿನ ಸಂದರ್ಭ ಬಂದರೂ ಕೂಡ ನಮಗೆ ಉತ್ತಮವಾದ ಧೈರ್ಯ ಸ್ಥೈರ್ಯಗಳನ್ನು ಕೊಡುವಂಥವನು. ಹಾಗೆ ಉತ್ತಮವಾದ ಆರೋಗ್ಯವನ್ನು ಕೊಡ್ತಾನೆ, ಸರಿಯಾದ ಬುದ್ಧಿಶಕ್ತಿಯನ್ನು ಕೊಡ್ತಾನೆ. ಹಾಗಾಗಿ ದೈಹಿಕವಾಗಿ, ಮಾನಸಿಕವಾಗಿ ಒಬ್ಬ ವ್ಯಕ್ತಿ ತುಂಬ ಬಲಿಷ್ಠವಾಗಿದ್ದಾನೆ. ಹಿ ಈಸ್ ವೆರಿ ಸೌಂಡ್ ಅಂತ ಹೇಳಲಿಕ್ಕೆ ಈ ಬುಧನ ಕಾರಕತ್ವಗಳೇ ಕಾರಣ ಆಗುತ್ತೆ. ಇನ್ನು ವ್ಯಕ್ತಿಯ ದೀರ್ಘಾಯುಷ್ಯ ಆಗಲಿ, ಉಸಿರಾಟದ ಸಮಸ್ಯೆಗಳಾಗಲಿ, ಅವನ ಆಲೋಚನೆಗಳನ್ನಾಗಲಿ ಸಕ್ರಿಯಗೊಳಿಸುವಂಥದ್ದು ಈ ಬುಧನ ಅನುಗ್ರಹ. ಆದ್ದರಿಂದ ಇಲ್ಲಿ ಬಹಳ ವಿಶೇಷವಾಗಿ ಬುಧ ಏನಾದರೂ ಜಾತಕದಲ್ಲಿ ಕೆಟ್ಟದಾಗಿದ್ದರೆ ಅಂಥ ಜನ ಆಸ್ತಮದಿಂದ ಬಳಲುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಭಾವನಾತ್ಮಕವಾದಂತಹ ಒಂದು ಸಮಸ್ಯೆಗಳು ಉಂಟಾಗುತ್ತೆ. ಕಮ್ಯುನಿಕೇಷನಲ್ಲಿ ಗ್ಯಾಪ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಮಾತುಗಾರಿಕೆ ಸರಿ ಇಲ್ಲದಾಗ ಕೆಲವೊಂದು ಅನರ್ಥಗಳು ಸಂಭವಿಸುವಂಥದ್ದು ಕೂಡ ಇದೆ. ಆಡಬೇಕಾದ ಮಾತನ್ನು ಆ ಸಮಯದಲ್ಲಿ ಆಡಲ್ಲ. ಹಾಗೆ ಯಾವುದನ್ನು ಆಡಬಾರದೋ ಅಂತಹ ಮಾತುಗಳನ್ನೇ ಹೆಚ್ಚು ಹೆಚ್ಚು ಆಡುವಂಥದ್ದೇ ಕಾಣಿಸ್ಕೊಳ್ಳುತ್ತೆ.
ಹಾಗಾಗಿ ಮಾತಿನಿಂದ ಅನರ್ಥಗಳು ಉಂಟಾಗುವಂಥದ್ದು ಈ ಬುಧನ ನಿಶಕ್ತಿಯಿಂದ. ಇನ್ನು ಇಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಆಗಾಗ್ಗೆ ಬರುವಂಥ ಸಾಧ್ಯತೆಗಳು ಇರೋದ್ರಿಂದ ನಾವು ಬುಧನನ್ನ ಬಲಪಡಿಸ್ಕೊಳ್ಬೇಕು. ಅದಕ್ಕಾಗಿಯೇ ಬಹಳ ವಿಶೇಷವಾಗಿ ನಾವು ಗೋಗ್ರಾಸವನ್ನು ನೀಡಬೇಕು, ಗೋವಿನ ಪೂಜೆಯನ್ನು ಮಾಡಬೇಕು. ಗೋವಿಗೆ ಹಸಿರು ಹುಲ್ಲನ್ನಾಗಲಿ ಹಸಿರು ತರಕಾರಿಗಳನ್ನಾಗಲಿ ಹೆಚ್ಚು ಹೆಚ್ಚು ನೀಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಪ್ರತಿ ಬುಧವಾರ ಒಂದು 5 ನಿಮಿಷಗಳ ಕಾಲ ಬರೀ ಕಾಲಿನಲ್ಲಿ ಹಸಿರು ಹುಲ್ಲಿನ ಮೇಲೆ ನಡಿಬೇಕು. ಇದರಿಂದ ಈ ಹಸಿರಿನ ಶಕ್ತಿ ಏನಿದೆ ಅದು ಬುಧನ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತೆ. ಇದರಿಂದ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಲಿ ನಾವು ಅಂದುಕೊಂಡಿರುವಂಥ ವಿಚಾರಗಳಲ್ಲಾಗಲಿ ಜಯ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಹಸಿರು ಬುಧನನ್ನು ಪ್ರತಿನಿಧಿಸೋದ್ರಿಂದ ಹೆಚ್ಚಾಗಿ ಹಸಿರು ಉಡುಪುಗಳನ್ನು ಧರಿಸಬೇಕು, ಹಸಿರು ಕಾಯಿ ಪಲ್ಯಗಳನ್ನು ಹೆಚ್ಚು ಉಪಯೋಗಿಸಬೇಕು. ಹಾಗೆ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಕೂಡ ಒಂದು ಹಸಿರು ಬಣ್ಣದ ವಸ್ತ್ರವನ್ನು, ಒಂದು ಕರ್ಚೀಫನ್ನಾದರೂ ಕೂಡ ಇಟ್ಕೊಂಡಿರಬೇಕು ಅನ್ನುವಂಥ ವಿಚಾರವನ್ನು ಹಿರಿಯರು ತಿಳಿಸ್ತಾ ಇದ್ದಾರೆ. ಇನ್ನು ಗುರುಗ್ರಹ ಬಹಳ ವಿಶೇಷವಾಗಿ ಈ ಗುರುವಿನ ಕಾರಕತ್ವಗಳ ಬಗ್ಗೆ ಈಗಾಗಲೇ ಹೇಳಿದೆ. ನಮಗೆ ಒಂದು ಜ್ಞಾನ ಸಂಪಾದನೆ ಆಗಬೇಕು, ನಾವು ಓದಿದಂತಹ ಓದು ನಮಗೆ ಮನನ ಆಗಬೇಕು. ಅದಕ್ಕಾಗಿ ವಿದ್ಯಾರ್ಥಿಗಳು ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಧನ ಪ್ರಾಪ್ತಿ ಬಹಳ ಬೇಗ ಉಂಟಾಗುತ್ತೆ, ಮದುವೆ ಆದ ಕೂಡಲೇ ಪುತ್ರ ಪ್ರಾಪ್ತಿಯು ಕೂಡ ಆಗುವಂಥದ್ದು ಇದೆ. ಇಂಥವ್ರಿಗೂ ಕೂಡ ಗುರುವಿನ ಅನುಗ್ರಹ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಜಾತಕದಲ್ಲಿ ಗುರು ಬಲವಾಗಿರಬೇಕಾಗತ್ತೆ. ಇನ್ನು ಯಾರ ಜಾತಕದಲ್ಲಿ ಗುರು ಬಲಹೀನನಾಗಿದ್ದಾನೆ ಅಂಥವರು ವಿಶೇಷವಾಗಿ ಕೆಲವೊಂದು ಪರಿಹಾರವನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಅಂಥ ವ್ಯಕ್ತಿಗಳು ಹಳದಿಯ ಲೋಹ ಅಂದರೆ ಚಿನ್ನ ಇದನ್ನು ಧರಿಸಬೇಕು. ಚಿನ್ನದ ನೀರು ಮೈ ಮೇಲೆ ಬೀಳಬೇಕು. ಹಾಗಾಗಿ ಸ್ನಾನ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ಚಿನ್ನದ ಆಭರಣಗಳನ್ನು ಧರಿಸಿರಬೇಕು. ಅದರಲ್ಲೂ ಸ್ತ್ರೀಯರು ವಿಶೇಷವಾಗಿ ಮಾಂಗಲ್ಯವನ್ನು ಧರಿಸಿರೋದ್ರಿಂದ ಸದಾಕಾಲ ಅವರಿಗೆ ಈ ಗುರುವಿನ ಅನುಗ್ರಹ ಉಂಟಾಗ್ತಾ ಇರುತ್ತೆ. ಅದಕ್ಕಾಗಿಯೇ ಅವರ ಮಾತಿನಲ್ಲಿ ಒಂದು ರೀತಿಯ ವಿಶೇಷತೆಗಳನ್ನು ಕಾಣುವಂಥದ್ದು ಕೂಡ ಸಾಧ್ಯ ಇದೆ. ಇನ್ನು ಸಕಾರಾತ್ಮಕ ಸಂಬಂಧಗಳನ್ನು ಹೊಂದಬೇಕು ಅಂತ ಹೇಳಿದ್ರೆ ಉತ್ತಮ ಸಾಮಾಜಿಕ ಸ್ಥಾನಮಾನವನ್ನು ಕಾಪಾಡಿಕೊಳ್ಬೇಕು. ಅದಕ್ಕಾಗಿಯೇ ಗುರು ಹಿರಿಯರಲ್ಲಿ ಗೌರವ ಭಕ್ತಿ ಭಾವವನ್ನು ತೋರಿಸ್ಬೇಕು ಅನ್ನುವಂಥದ್ದು, ಜೊತೆಗೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಗುರುಗಳ ದರ್ಶನ ಆಗಲಿ, ಗುರುಗಳನ್ನು ಹಿರಿಯರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಹಳದಿ ಬಣ್ಣದ ಹಣ್ಣುಗಳನ್ನು ಅವರಿಗೆ ದಾನ ಕೊಡುವಂಥದ್ದನ್ನು ಮಾಡಿ ನಿಮಗೆ ಗುರುವಿನ ಅನುಗ್ರಹ ಉಂಟಾಗುತ್ತೆ, ಗುರುಬಲ ಜಾಸ್ತಿ ಆಗುತ್ತೆ. ಇನ್ನು ವಿಶೇಷವಾಗಿ ಶುಕ್ರ ಎಲ್ಲರ ಬಗ್ಗೆ ಕಾಳಜಿಯುಳ್ಳಂತಹ ಮತ್ತೆ ನ್ಯಾಯಯುತವಾದಂತಹ ಗ್ರಹ. ಇದು ಸಮತೋಲಿತ ವಿಧಾನವನ್ನು ಅನುಸರಣೆ ಮಾಡುವಂಥವ್ರು. ಈ ಶುಕ್ರ ಏನಾದರೂ ಜಾತಕದಲ್ಲಿ ಬಲಿಷ್ಠನಾಗಿದ್ದರೆ, ಹಾಗಾಗಿ ಶುಕ್ರ ಸಂಬಂಧಗಳಲ್ಲಿ ಸವಾಲುಗಳನ್ನು ಉಂಟು ಮಾಡುವಂಥವನು. ಪ್ರೀತಿ ಪ್ರೇಮಕ್ಕೆ ಕಾರಕ ಶುಕ್ರ. ಹಾಗಾಗಿ ಒಬ್ಬರು ಪ್ರೀತಿಯಲ್ಲಾಗಲಿ ಅಥವಾ ಮಾನವೀಯತೆಯಲ್ಲಾಗಲಿ ಬಹಳ ಬಲಿಷ್ಠರಾಗಿದ್ದಾರೆ, ಪ್ರಬುದ್ಧರಾಗಿದ್ದಾರೆ ಅಂದರೆ ಅವರಿಗೆ ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ. ಹಾಗೆ ಇವರು ಆಡುವಂಥ ಮಾತುಗಳು ಕೂಡ ಸತ್ಯವಾಗಿರುತ್ತೆ. ಆದ್ದರಿಂದ ಶುಕ್ರನ ಕಾರಕತ್ವಗಳೇನಿದೆ, ಹಣ ಬರುವಂಥದ್ದಾಗಲಿ, ಸಂಪತ್ತಿನ ಆಗಮನ ಆಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯಾಗಲಿ ಆಗಬೇಕು ಅಂದರೆ ಶುಕ್ರ ಬಹಳ ಮುಖ್ಯ. ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅನ್ನುವಂಥವ್ರಿದ್ದರೆ ಅವರಿಗೆ ಶುಕ್ರನ ಬಲ ಚೆನ್ನಾಗಿರುತ್ತೆ. ಹಾಗಾಗಿನೇ ವಿಶೇಷವಾಗಿ ಶುಕ್ರನನ್ನು ನಾವು ಜಾತಕದಲ್ಲಿ ಆಕ್ಟಿವೇಟ್ ಮಾಡಿಕೊಳ್ಬೇಕು. ಹಾಗೆ ಈ ಲಾಲ್ ಕಿತಾಬ್ ಪ್ರಕಾರ ಶುಕ್ರ ಯಾವುದನ್ನು ಕೂಡ ಉಚಿತವಾಗಿ ತೆಗೆದುಕೊಳ್ಳಲ್ಲ. ಯಾಕೆಂದರೆ ಅದು ಸಾಲದ ಶಕ್ತಿಯನ್ನು ಹೊಂದಿರುತ್ತೆ. ಆದ್ದರಿಂದ ಉಚಿತವಾಗಿ ಏನನ್ನೂ ಕೂಡ ಯಾರಿಂದಲೂ ನೀವು ಬಯಸಬಾರ್ದು. ಹಾಗೆ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಳ್ಬಾರ್ದು. ಇದು ಶುಕ್ರನ ನಕಾರಾತ್ಮಕ ಶಕ್ತಿ ಸಕ್ರಿಯವಾದಂತಾಗ್ಬಿಡುತ್ತೆ, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಉಚಿತವಾಗಿ ಏನನ್ನು ಕೂಡ ಸ್ವೀಕಾರ ಮಾಡಬಾರದು ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಈ ಶನಿ ನಮಗೆ ಕರ್ಮವನ್ನು, ನಮ್ಮ ಉದ್ಯೋಗವನ್ನು, ನಮ್ಮ ಜವಾಬ್ದಾರಿಯನ್ನು ತಿಳಿಸುವಂತಹ ಗ್ರಹ. ಇದು ಕಟ್ಟುನಿಟ್ಟಾಗಿ ಮತ್ತೆ ಶಿಸ್ತುಬದ್ಧವಾಗಿ ಹಾಗೆ ಅಸಭ್ಯವಾಗಿ ಇರುವಂತೆ ಮಾಡುವಂಥದ್ದು ಈ ಶನಿ. ಕೆಲವರು ಈ ಶನಿಯ ಕಾಟದಿಂದಲೇ ಜೀವನದಲ್ಲಿ ಅಸ್ತವ್ಯಸ್ತತೆಯನ್ನು ಕಾಣುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ವೈಯಕ್ತಿಕ ಜೀವನದ ಮೇಲೆ, ವೃತ್ತಿಪರವಾದಂತಹ ಸಂಬಂಧಗಳ ಮೇಲೆ ಇದು ತುಂಬ ಶೀಘ್ರವಾದ ಅಷ್ಟೇ ಪವರ್ಫುಲ್ ಆಗಿರುವಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಇಲ್ಲಿ ಜಾತಕದಲ್ಲಿ ಏನಾದರೂ ಶನಿ ಪ್ರಮುಖವಾದಂತಹ ಒಂದು ಸ್ಥಾನದಲ್ಲಿ ಬಂದಾಗ ಆ ಒಂದು ಸಂದರ್ಭದಲ್ಲಿ ಕಠಿಣತೆಯನ್ನು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಕಷ್ಟದ ಪರಿಸ್ಥಿತಿಗಳು ಬರುತ್ತೆ, ಸಹಾನುಭೂತಿಯ ಕೊರತೆಯನ್ನು ಕಾಣುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಆದಷ್ಟು
ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುವಂಥದ್ದು, ಜೊತೆಗೆ ಆಗಾಗ್ಗೆ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಒಂದು ಮಹತ್ವದ ಕಾರ್ಯಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಇದರಿಂದ ನಿಮಗೆ ವೃತ್ತಿಪರವಾದಂಥ ಸಂಬಂಧವನ್ನು ಹೊಂದಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುವಂಥದ್ದು, ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಏಕೈಕ ವಿಧಾನ ಅಂತ ಹೇಳಿದ್ರೆ ನೀವು ದೇವಾಲಯ ದರ್ಶನ ಮಾಡುವಂಥದ್ದು ತುಂಬ ಮುಖ್ಯ. ಇನ್ನು ರಾಹು ಬಹು ಆಲೋಚನೆಗಳನ್ನು ತರುವಂಥವನು, ಆ ಆಲೋಚನೆಗಳಲ್ಲಿ ಆಸೆಗಳನ್ನು ಉದ್ಭವಿಸುವಂಥವನು, ಜೊತೆಗೆ ಗೊಂದಲಗಳನ್ನು ಉಂಟು ಮಾಡುವಂಥವನು. ಆಳವಾದ ಸಂಶೋಧನೆಯ ಗ್ರಹ ಅಂತ ಹೇಳಿದ್ರೆ ಅದು ರಾಹು ಗ್ರಹ. ಇನ್ನು ಒಬ್ಬರ ಜಾತಕದಲ್ಲಿ ಏನಾದರೂ ರಾಹು ಕೆಟ್ಟಿದ್ರೆ ಆ ವ್ಯಕ್ತಿಯಲ್ಲಿರುವಂಥ ಶಕ್ತಿ ಉಡುಗಿ ಹೋಗುತ್ತೆ, ಅಂದರೆ ಶಕ್ತಿ ನಿಶಕ್ತಿಯಾಗಿ ಪರಿಣಮಿಸುತ್ತೆ. ಹಾಗಾಗಿನೇ ರಾಹುವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯನೇ. ಇನ್ನು ರಾಹು ಹಾನಿಕಾರಕ ಗ್ರಹ, ಜೊತೆಗೆ ಅಜೀರ್ಣ ಸಮಸ್ಯೆಗಳನ್ನು ಉಂಟು ಮಾಡುವಂಥವನು. ಹಾಗಾಗಿನೇ ಇಲ್ಲಿ ಅಜೀರ್ಣ ಅಂತ ಅಂದಾಗ ನಮಗೆ ಹೊಟ್ಟೆ ನೋವು, ತಲೆನೋವು ಬರುವಂಥದ್ದು, ಹಾಗೆ ಬೆಳಗ್ಗೆ ಎದ್ದ ಕೂಡಲೇ ಜೀವನದಲ್ಲಿ ಲವಲವಿಕೆ ಅನ್ನುವಂಥದ್ದು ಇರಲ್ಲ. ಇದರಿಂದ ಮುಂದಿನ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿನೇ ನಾವು ಈ ಆರೋಗ್ಯದ ಕಡೆ ಗಮನ ಕೊಡಬೇಕು. ಅಜೀರ್ಣ ಸಮಸ್ಯೆಯನ್ನು ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ನಾವು ಮಲಗುವಂಥ ಮಂಚದ ಕೆಳಗೆ ಒಂದು ಬಟ್ಟಲಿನಲ್ಲಿ ಸ್ವಲ್ಪ ಮೆಂತ್ಯವನ್ನು ಇಡುವಂಥದ್ದು ಉತ್ತಮ. ಏಕೆಂದರೆ ಮೆಂತ್ಯ ಜೀರ್ಣಾಂಗ ವ್ಯವಸ್ಥೆಗೆ ಸಾಮಾನ್ಯವಾಗಿ ಟೋನರ್ ಆಗಿ ಪರಿವರ್ತನೆ ಆಗತ್ತೆ. ಇನ್ನು ಆಮ್ಲೀಯತೆ ಆಗಲಿ, ಅಸಿಡಿಟಿ ಆಗಲಿ, ಮಲಬದ್ಧತೆಗಾಗಲಿ ಕಾರಣವಾಗುವಂಥ ಪಿತ್ತವನ್ನು ಇದು ಹೊಡೆಯುತ್ತೆ. ಹಾಗಾಗಿ ಇಲ್ಲಿ ಮೆಂತ್ಯವನ್ನ ನಾವು ಹೆಚ್ಚಾಗಿ ಉಪಯೋಗಿಸಬೇಕು. ಬೆಳಿಗ್ಗೆ ಎದ್ದು ಕೆಲವರು ನೆನೆಸಿಟ್ಟಂತಹ ಮೆಂತ್ಯವನ್ನ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಇದರಿಂದ ಜಾತಕದಲ್ಲಿ ಕೆಟ್ಟಿರುವಂತಹ ರಾಹುವನ್ನು ಬಲಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೇತು ಹಠಾತ್ ಘಟನೆಗಳನ್ನ ತಂದೊಡ್ಡುವಂಥವನು, ರೂಪಾಂತರ ಆಗುವಂತಹ ಸಂದರ್ಭವನ್ನ ಸೃಷ್ಟಿಸುವಂಥವನು. ಹಾಗೆ ಆಕ್ರಮಣಶೀಲತೆಯ ಗ್ರಹ ಅಂದ್ರೆ ಅದು ಕೇತು ಗ್ರಹ. ಈ ಗ್ರಹ ನಿಮ್ಮನ್ನ ಹೆಚ್ಚು ಅರ್ಥಗರ್ಭಿತವನ್ನಾಗಿ ಮಾಡಬೇಕು, ಕ್ರಿಯಾಶೀಲರನ್ನಾಗಿ ಮಾಡಬೇಕು ಅಂದ್ರೆ ಕೇತುವಿನ ಅನುಗ್ರಹ ಬೇಕೇ ಬೇಕಾಗುತ್ತೆ. ಹಾಗೆ ಹಿಂದಿನ ತಪ್ಪುಗಳ ವಿಚಾರದಲ್ಲಿ ಇದು ನಿಶ್ಚಲ ಪರಿಸ್ಥಿತಿಯನ್ನು ಉಂಟು ಮಾಡುವಂಥದ್ದಿದೆ. ಹಾಗಾಗಿ ಇಲ್ಲಿ ಕೇತು ಜಾತಕದಲ್ಲಿ ಕೆಟ್ಟಿದ್ರೆ ಆ ವ್ಯಕ್ತಿಗೆ ಏಳಿಗೆ ಅನ್ನುವಂಥದ್ದು ಇರಲ್ಲ, ಮನಸ್ಸಿಗೆ ಸಮಾಧಾನ ಇರಲ್ಲ. ಹಾಗಾಗಿನೇ ಇಲ್ಲಿ ಮನಸ್ಸನ್ನ ನಿಶ್ಚಲವಾಗಿ ಇಟ್ಕೊಳ್ಬೇಕು, ತುಂಬ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಧ್ಯಾನ ಮಾಡುವಂಥದ್ದು ತುಂಬ ಮುಖ್ಯ. ಹಾಗಾಗಿ ಕೇತುವಿನ ಅನುಗ್ರಹದಿಂದ ಧ್ಯಾನ ಸಾಧ್ಯವಾಗುತ್ತೆ, ಯೋಗ ಕೂಡ ಸಾಧ್ಯ ಆಗುತ್ತೆ ಒಬ್ಬರಿಗೆ ಅಂತ ಹೇಳಿದ್ರೆ ಅದು ಕೇತುವಿನಿಂದ ಮಾತ್ರ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಒಂದು ಸಮತೋಲಿತವಾದಂತಹ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಕೇತುವಿನ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡಿಕೊಳ್ಬೇಕು. ಇದರಿಂದ ನಮಗೆ ಕೇತುವಿನ ಬಲ ಸಿಕ್ಕತ್ತೆ, ಜಾತಕದಲ್ಲಿದ್ದಂತಹ ಕೇತು ದೋಷಗಳು ನಿವಾರಣೆಯಾಗತ್ತೆ. ಹಾಗಾಗಿ ಇಲ್ಲಿ ಬಂಧುಗಳೇ, ನೀವು ಕೂಡ ಈ ನವಗ್ರಹಗಳ ಕಾರಕತ್ವಗಳು ಹೇಗಿದೆ, ಅವು ಕೊಡುವಂತಹ ಫಲಾಫಲಗಳು ಏನಿದೆ ಅದನ್ನ ನಾವು ಹೆಚ್ಚಿಸ್ಕೊಳ್ಬೇಕು. ಜಾತಕದಲ್ಲಿ ಏನಾದರೂ ಈ ಗ್ರಹಗಳು ಬಾಧಿತವಾಗಿದ್ರೆ ಅದರ ಪರಿಹಾರಾರ್ಥವಾಗಿ ನಾವು ಈ ದಿನ ಮತ್ತೆ ನೆನ್ನೆಯ ಸಂಚಿಕೆಯಲ್ಲಿ ಹೇಳಿರುವಂತಹ ಕೆಲವೊಂದು ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಿ. ಹಾಗೆ ನಿಮಗೆ ಸರಿ ಹೊಂದುವಂತಹ ವಿಚಾರಗಳನ್ನ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರ ಆಯ್ಕೆ ಇರ್ಬೋದು, ಆಹಾರ ವಿಹಾರಾದಿಗಳ ಆಯ್ಕೆ ಇರ್ಬೋದು, ಅಥವಾ ಯಾವುದೇ ರೀತಿಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಆಯ್ಕೆ ಇರ್ಬೋದು. ಅದನ್ನ ನೀವು ಸಮರ್ಥವಾಗಿ ಮಾಡಲಿಕ್ಕೆ ಈ ನವಗ್ರಹಗಳಿಗೆ ಮಾಡುವಂತಹ ಒಂದು ಪರಿಹಾರ ಕ್ರಮ ಸಹಾಯ ಮಾಡುತ್ತೆ. ಈ ಒಂದು ನಿಟ್ಟಿನಲ್ಲಿ ನೀವು ಆತ್ಮವಿಶ್ವಾಸದಿಂದ ಮುಂದುವರಿರಿ. ಭಗವಂತನನ್ನ ನಂಬಿಕೆಯಿಂದ, ನಿಷ್ಠೆಯಿಂದ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಹೇಳಿದಂತಹ ಈ ಪರಿಹಾರ ಕ್ರಮಗಳೇನಿದೆ ಲಾಲ್ ಕಿತಾಬ್ ಪ್ರಕಾರ, ಅದನ್ನ ನೀವು ಅನುಸರಣೆ ಮಾಡೋದ್ರಿಂದ ನಿಮಗೆ ಬಂದಿರುವಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಜೊತೆಗೆ ಈ ಪರಿಹಾರ ಕ್ರಮದಿಂದ ಅನುಕೂಲಕರವಾದಂತಹ ಪರಿಸ್ಥಿತಿ ನಿಧಾನವಾಗಿ ನಿಮ್ಮದಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಅದಕ್ಕಾಗಿಯೇ ಈ ದಿನ ನಿಮ್ಮ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಒಂದು ದಿನದ ಮಟ್ಟಿಗೆ ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಸ್ವಲ್ಪ ಅನಾನುಕೂಲಕರವಾಗಿರೋದ್ರಿಂದ ನಿಮ್ಮ ಕ್ಷೇತ್ರದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗುತ್ತೆ, ತೊಂದರೆಗಳು ಎದುರಾಗುತ್ತೆ. ಅದರಲ್ಲೂ ಅಪರಿಚಿತರಿಂದ ಈ ದಿನ ನಿಮಗೆ ಸ್ವಲ್ಪ ತ್ರಾಸದಾಯಕವಾಗಿರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇದೆ.
ಹಾಗಾಗಿನೇ ಈ ದಿನ ಬಹಳ ಸಂಯಮದಿಂದ ನೀವು ಇರುವಂಥ ಸಂದರ್ಭಗಳಿದೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏರಿಳಿತಗಳು ಕಂಡುಬರುವಂಥ ಸಂದರ್ಭ ಇದೆ. ಇದು ಮಾನಸಿಕ ಒತ್ತಡವನ್ನು ತರುತ್ತೆ. ಏಕೆಂದರೆ ಅತಿಯಾದ ನಿರೀಕ್ಷೆಯಲ್ಲಿ ಇರುವಂತಹ ನಿಮಗೆ ಸ್ವಲ್ಪ ಸೋಲಿನಿಂದ ಆಘಾತ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನೀವು ಸೋಲನ್ನು ಮೀರಿ ಗೆಲ್ಲಬೇಕು, ನಿಲ್ಲಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸೋಲಿನಿಂದ ನೀವು ಒಂದು ಪಾಠವನ್ನು ಕಲಿಯುವಂಥದ್ದು, ಅದು ಸದಾ ಸರ್ವದಾ ನೆನಪಿನಲ್ಲಿಟ್ಕೊಳ್ಳುವಂಥ ಒಂದು ಪಾಠ. ಹಾಗಾಗಿ ಅದು ನಿಮ್ಮ ಅನುಭವವಾಗಿ ನಿಮ್ಮನ್ನು ಮುನ್ನಡೆಸುತ್ತೆ. ಇದು ಮುಂದೆ ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುತ್ತೆ. ಇನ್ನು ಈ ದಿನ ಮನೆಯಲ್ಲೂ ಕೂಡ ಕೆಲವೊಂದು ಸವಾಲುಗಳು ಇರುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನೆಮ್ಮದಿ ಕಡಿಮೆ ಇರುವಂಥದ್ದು. ಹಾಗಾಗಿ ಈ ದಿನ ಕುಟುಂಬಕ್ಕಿಂತ ಹೊರಗಿನ ಪ್ರಪಂಚವೇ ನಿಮಗೆ ತುಂಬ ಇಷ್ಟವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ಎಲ್ಲ ಅಡೆತಡೆಗಳನ್ನು ಕೂಡ ಬಹಳ ಬುದ್ಧಿವಂತಿಕೆಯಿಂದ ನೀವು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ ನಿಮಗೆ. ಇನ್ನು ಈ ದಿನದಲ್ಲಿ ವಿವಾಹಿತರು ನಿಮ್ಮ ಬಾಳ ಸಂಗಾತಿಯ ಜೊತೆಗೆ ಮನೆಯಲ್ಲಿರುವಂತಹ ವಿಶೇಷವಾದಂತಹ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರೆ ತುಂಬ ಉತ್ತಮ. ಹಾಗಾಗಿ ಈ ದಿನ ಮಾತಿಗೇನೂ ಕೊರತೆ ಇಲ್ವಲ್ಲ, ಆದರೆ ನಿಮಗೆ ಅನಿಸದ್ದನ್ನು, ನಿಮ್ಮ ಒಂದು ಅಭಿಪ್ರಾಯಗಳನ್ನು ಈ ದಿನ ಸ್ಪಷ್ಟವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲ ಒಂದು ಕಡೆ ಹೊಂದಾಣಿಕೆಯ ಮೇಲೆಗೆ, ರಾಜಿ ಸೂತ್ರದ ಮೇರೆಗೆ ನಿಮ್ಮ ಜೀವನವನ್ನು ಸ್ವಲ್ಪ ಸಡಿಲಗೊಳಿಸಿಕೊಳ್ಳುವಂಥದ್ದು, ಹಾಗೆ ಅದನ್ನು ಸ್ವಲ್ಪ ಲಿಬರಲೈಸ್ ಮಾಡುವಂಥದ್ದು ತುಂಬ ಉತ್ತಮ. ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಕ್ರಮ ಕೈಗೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ ಗುರುಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸದ ಸ್ಥಳದಲ್ಲಿ, ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಕಾರ್ಯವೈಖರಿಯ ಬಗ್ಗೆನೇ ಕೆಲವರು ಪ್ರಶ್ನಿಸುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಕ್ಯಾಲಿಬರ್ ಬಗ್ಗೆ ಆಗಲಿ ಯಾರಾದರೂ ಅನುಮಾನ ಪಟ್ಟರೆ ಈ ದಿನ ನಿಮಗೆ ಸಿಕ್ಕಾಪಟ್ಟೆ ಕೋಪ ತಾಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ವ್ಯಕ್ತಿಯನ್ನೇ ದೂರ ಇಡಬೇಕು, ಅವರನ್ನೇ ಎಲಿಮಿನೇಟ್ ಮಾಡಬೇಕು ಅನ್ನೋಷ್ಟು ರೋಷ, ದ್ವೇಷ ಈ ದಿನ ನಿಮಗೆ ಉಂಟಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಜೀವನದಲ್ಲಿ ನೀವು ಸಂತೋಷವನ್ನು ಕಳೆಯುವಂಥ ಸಂದರ್ಭದಲ್ಲಿ ಇಂತಹ ಒಂದು ಹುಚ್ಚು ಆವೇಶಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಸಂಯಮದಿಂದ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಯೋಜನೆಗಳು ಯಾವುದೂ ನಡೀತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಬೇರೆಯವರನ್ನು ದೂಷಿಸೋದಕ್ಕಿಂತ ಕಾರಣ ಯಾವುದು, ಯಾಕಾಗಿ ಆ ಕೆಲಸ ಫೇಲ್ ಆಯಿತು ಅನ್ನೋಂಥದ್ದನ್ನು ನೀವು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಭಾವೋದ್ವೇಗಕ್ಕೆ ಒಳಗಾಗೋದಕ್ಕಿಂತ ಕರ್ತವ್ಯವನ್ನು ನಿಭಾಯಿಸುವಂಥದ್ದು ಹೆಚ್ಚು ಉತ್ತಮ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಕುಟುಂಬವೂ ಕೂಡ ನಿಮ್ಮ ಅಭಿಪ್ರಾಯಕ್ಕೆ, ನಿಮ್ಮ ಮಾತಿಗೆ ಬೆಲೆ ಕೊಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಅಭಿಪ್ರಾಯಕ್ಕೆ ಯಾವುದೇ ರೀತಿಯ ಮನ್ನಣೆ ಇರಲ್ಲ. ಜೊತೆಗೆ ಈ ಫೇಸ್ ವ್ಯಾಲ್ಯೂ ಕೂಡ ಕಡಿಮೆ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ನಿಮಗೆ ಅನುಕೂಲಕರವಾದಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇದೆ. ಆದರೆ ಸ್ವಲ್ಪ ಸೋಮಾರಿತನವನ್ನು ಬಿಟ್ಟು ನಿಮ್ಮ ಒಂದು ವೈಯಕ್ತಿಕ ಜೀವನವನ್ನು ಆನಂದಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ವಾಹನದಿಂದ ಅಷ್ಟೊಂದು ಸೌಖ್ಯ ಇಲ್ಲ. ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಇಲ್ಲ ಮಾಡಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇರುತ್ತೆ. ಉದ್ಯೋಗಕ್ಕಾಗಿ, ವ್ಯಾಪಾರಕ್ಕಾಗಿ ಅಥವಾ ಬೇರೆ ಒಂದು ಪ್ರಮುಖವಾದಂಥ ಕೆಲಸಕ್ಕಾಗಿ ಪ್ರಯಾಣ ಮಾಡಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಮಾಡಿ, ಎಚ್ಚರಿಕೆಯಿಂದ ಮಾಡಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭದ ದಿನ, ಸಂಭ್ರಮದ ದಿನ. ಅದರಲ್ಲೂ ನಿಮ್ಮ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ.
ಈ ದಿನ ನೀವು ಅನುಭವಿಸುವಂಥ ಕಷ್ಟ ನಷ್ಟಗಳು ನೋವುಗಳು ತುಂಬ ಕಡಿಮೆ ಇರುತ್ತೆ. ಏಕೆಂದರೆ ಬಹಳ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರದ ಬೆಳವಣಿಗೆ ಏನಿದೆ ತುಂಬ ಪ್ರಯೋಜನಕಾರಿಯಾಗಿರುವಂಥದ್ದು. ಹಾಗಾಗಿ ನಾಳೆಯ ದಿನ ನಿಮ್ಮನ್ನು ಮಣಿಸಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ನೀವು ಮುಂಚೂಣಿಯಲ್ಲಿರುವಂತಹ ಪ್ರಗತಿದಾಯಕವಾದಂತಹ ವ್ಯಾಪಾರಸ್ಥರಾಗಿರ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ಎಲ್ಲ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆ ಬರುವಂಥದ್ದಿದೆ, ಜಾಗ್ರತೆ. ಇನ್ನು ಈ ದಿನದ ಸಂಬಂಧ ಏನಿದೆ ಬಹಳ ಚೆನ್ನಾಗಿ ಇಟ್ಕೊಳ್ತೀರಿ. ಅದು ನಿಮ್ಮ ಗೆಳೆಯರ ಜೊತೆ ಇರ್ಬೋದು, ಅಥವಾ ನಿಮ್ಮ ಬಂಧುಗಳ ಜೊತೆ ಇರ್ಬೋದು, ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಜೊತೆ ಇರ್ಬೋದು, ನಿಮ್ಮ ಪತಿಯ ಜೊತೆ ಇರ್ಬೋದು, ಪತ್ನಿಯ ಜೊತೆ ಇರ್ಬೋದು. ಆದರೆ ಅವರನ್ನು ಅರ್ಥೈಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುವಂಥದ್ದಿದೆ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಅವಲಂಬಿಸುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಈಗಾಗಲೇ ಹಲವಾರು ಪೆಟ್ಟುಗಳನ್ನು ತಿಂದಿರುವಂಥ ನೀವು ಈ ದಿನ ಸ್ವಲ್ಪ ಪ್ರಬುದ್ಧವಾಗಿ ವರ್ತಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಹಣಕಾಸಿನ ವಿಚಾರಗಳು ನಿಮ್ಮ ಅನಿಸಿಕೆಯಂತೆ ಮುಂದುವರಿಯುವಂಥದ್ದು ಇದೆ. ಹಾಗೆ ಈ ದಿನ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಥರವನ್ನು ತೋರಿಸ್ಬೇಕು, ನಿಮ್ಮ ಕೃತಿಯನ್ನು ತೋರಿಸ್ಬೇಕು, ಅಲ್ಲಿ ನಿಮ್ಮ ಒಂದು ಹಿನ್ನೆಲೆಯನ್ನು ಛಾಪು ಮೂಡಿಸ್ಬೇಕು ಅನ್ನುವಂಥ ಪ್ರಯತ್ನ ಏನಿದೆ ಅದು ತುಂಬ ಯಶಸ್ವಿಯಾಗುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಷಷ್ಠದಲ್ಲಿ ಚಂದ್ರ ಇದ್ದಾಗ ನಿಮಗೆ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ. ಮನಸ್ಸಿನಲ್ಲಿ ಸಂತೋಷದ ಭಾವನೆ ಇರುತ್ತೆ. ಹಾಗಾಗಿ ಎಲ್ಲಿ ಸಂತೋಷ ಇದೆ ಅಲ್ಲಿ ಸಮೃದ್ಧಿ ಇರುತ್ತೆ, ಎಲ್ಲಿ ಸಮೃದ್ಧಿ ಇದೆ ಅಲ್ಲಿ ಮನಃಶಾಂತಿ ಇರುತ್ತೆ. ಹಾಗಾಗಿ ಒಂದಕ್ಕೊಂದು ಪೂರಕವಾಗಿರುವಂಥ ಈ ಸನ್ನಿವೇಶದಲ್ಲಿ ನೀವು ನಿಮ್ಮ ಮಿತ್ರರ ಬಂಧುಗಳ ಭಾವನೆಗಳನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ತೀರಿ, ಅವರನ್ನು ಬಹಳ ಬೇಗ ಅರ್ಥ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನ ಮನಃಶಾಸ್ತ್ರವನ್ನು ಬಲ್ಲಂತಹ ನೀವು ವಿಶೇಷವಾಗಿ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸುವಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮ ಆ್ಯಕ್ಷನ್ ಏನು, ನಿಮ್ಮ ರಿಯಾಕ್ಷನ್ ಏನು ಅನ್ನುವಂಥದ್ದು 4 ಜನರಿಗೆ ತಿಳಿಯುವಂಥ ಮಟ್ಟಕ್ಕೆ ಹೋಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅಲ್ಲಿ ಉದ್ಭವ ಆಗಿರುವಂಥ ಸಮಸ್ಯೆಗಳು, ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಸುದೀರ್ಘವಾದಂತಹ ಆಲೋಚನೆಯನ್ನು ಮಾಡ್ತೀರಿ. ಈ ಆಲೋಚನೆಯೇ ಕೆಲವೊಮ್ಮೆ ಉತ್ತರವನ್ನು ನಿಮಗೆ ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಅಂಥ ಒಂದು ಸಂದರ್ಭ ಕೂಡ ಈ ದಿನ ನಿಮಗೆ ಒದಗಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಅದೃಷ್ಟವನ್ನು ನೀವು ಪರೀಕ್ಷೆ ಮಾಡುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ಈ ದಿನ ಸಣ್ಣ ಒಂದು ಗಾಳವನ್ನು ಹಾಕ್ತೀರಿ, ಬಂದರೆ ದೊಡ್ಡ ಮೀನೇ ಬರುತ್ತೆ, ಇಲ್ಲಾಂದರೆ ಒಂದು ಸಣ್ಣ ಪ್ರಯತ್ನ ವ್ಯರ್ಥವಾಗತ್ತೆ ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಈ ದಿನ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಒಂದೊಂದೇ ಮೆಟ್ಟಿಲನ್ನು ನಿಧಾನವಾಗಿ ಏರಬೇಕು ಅನ್ನುವಂಥ ಯಶಸ್ಸಿನ ಸೂತ್ರ ನಿಮಗೆ ಅನ್ವಯ ಆಗುತ್ತೆ. ಅದನ್ನು ತುಂಬ ಚೆನ್ನಾಗಿ ನೀವು ಸ್ಟಡಿ ಮಾಡಿರ್ತೀರಿ ಈ ದಿನದಲ್ಲಿ. ಇನ್ನು ಈ ದಿನ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರದಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಉದ್ವಿಗ್ನತೆಯ ದಿನ, ಒತ್ತಡದ ದಿನ. ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಎಷ್ಟು ಶ್ರಮ ಪಡ್ತೀರೋ ಅಷ್ಟು ಫಲಗಳು ಸಿಕ್ಕಲ್ಲ. ನಿಮ್ಮ ಒಂದು ಪ್ರಯತ್ನ ಪ್ರಗತಿದಾಯಕವಾಗಿರಲ್ಲ. ಎಲ್ಲ ಕಡೆ ಮೋಸ, ಎಲ್ಲ ಕಡೆ ವಂಚನೆ, ಇಂಥ ಆರೋಪಗಳು ಕೇಳಿ ಬರುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿನೇ ಈ ದಿನ ಜೀವನದಲ್ಲೇ ಅತ್ಯಂತ ಜಿಗುಪ್ಸೆಯನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಇರ್ತೀರಿ. ಇನ್ನು ಈ ದಿನ
ಕೆಲವೊಂದು ವಿಚಾರಗಳಲ್ಲಿ ಆಗಿರುವಂಥ ನಷ್ಟ, ಕೆಲವರು ನಿಮಗೆ ಕೈ ಕೊಟ್ಟಿರುವಂಥ ಬಾಪ್ತುಗಳು, ಇದನ್ನು ಜ್ಞಾಪಿಸ್ಕೊಂಡ್ರೂ ಕೂಡ ಈ ದಿನ ನೀವು ಖಿನ್ನತೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಡಿಪ್ರೆಷನ್ಗೆ ಹೋಗುವಂಥದ್ದು ಇರುತ್ತೆ. ಏಕೆಂದರೆ ಎಲ್ಲೆಡೆಯಿಂದಲೂ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ. ಇನ್ನು ಈ ದಿನ ನಿಮ್ಮ ಜೀವನ ಸಂಗಾತಿಯ ಜೊತೆಯಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಮಾತಿಗೆ ಮಾತು ಸೇರುತ್ತೆ. ಇದರಿಂದ ಅಭಿಪ್ರಾಯ ಭೇದಗಳು ಉಂಟಾಗುತ್ತೆ. ಹಾಗಾಗಿ ಸಂಬಂಧವನ್ನು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ವಿದ್ಯಾರ್ಥಿಗಳು ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ಈ ದಿನ ಪಡ್ಕೊಳ್ಳಿಕ್ಕೆ ತುಂಬ ಕಸರತ್ತು ಮಾಡಬೇಕಾಗುತ್ತೆ. ಆದರೆ ಈ ದಿನ ಪ್ರಯತ್ನ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿ. ಇನ್ನು ಈ ದಿನ ಪ್ರತಿಯೊಬ್ಬರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನು ಕೊಡಬೇಕು. ಹಾಗಾಗಿ ಅವರು ಯಾವ ಮಾತನ್ನಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಿಮಗೆ ಅದು ಅನುಕೂಲವನ್ನು ತರಬಹುದು ಅನ್ನುವಂಥ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ವೈಯಕ್ತಿಕ ಆರೋಗ್ಯವನ್ನು ಕೂಡ ಈ ದಿನ ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರನ್ನು ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿ ನೀವು ಎಷ್ಟೇ ಪ್ರಯತ್ನಪಟ್ಟು ನಿಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮಾತುಕತೆ ನಡೆಸಬೇಕು ಅನ್ನುವಂಥವರು ಕೂಡ ಈ ದಿನ ನಿಮ್ಮಿಂದ ದೂರ ಸರಿಯುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವ್ಯವಹಾರ ಮಾಡಲಿಕ್ಕೆ ಈ ದಿನ ಸ್ವಲ್ಪ ಕಷ್ಟವಾಗುವಂಥದ್ದು. ಒಂದು ಮನಸ್ಸಿಲ್ಲ, ಎರಡನೇದು ಸಪೋರ್ಟ್ ಇಲ್ಲ, ಮೂರನೇದು ಸಂಪನ್ಮೂಲಗಳ ಕೊರತೆ ಇರುವಂಥ ಸಂದರ್ಭ ಇರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಸಾಧಕ ಬಾಧಕಗಳನ್ನು ಪ್ರತಿನಿತ್ಯ ನೀವು ಯೋಚನೆ ಮಾಡೇ ಮುಂದುವರಿಬೇಕಾಗುತ್ತೆ. ವ್ಯಾಪಾರ ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ತುಂಬ ಅನುಭವ ಬೇಕು, ತುಂಬ ಬುದ್ಧಿವಂತಿಕೆ ಕೂಡ ಬೇಕಾಗುತ್ತೆ. ಆ ಒಂದು ವಿಚಾರಗಳನ್ನು ನೀವು ಮರು ಚಿಂತನೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಭವಿಷ್ಯದ ಬಗ್ಗೆ ಕೆಲವೊಂದು ವಿಶೇಷವಾದಂತಹ ವಿಚಾರಗಳಲ್ಲಿ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಪ್ರತಿಯೊಂದು ವಿಚಾರಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಮಾಡುವಂಥ ಕೆಲವೊಂದು ವ್ಯವಹಾರಗಳಿರ್ಬೋದು, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ಪ್ರಯತ್ನ ಪಟ್ಟರೆ ಅದು ಕೂಡ ನಿಮಗೆ ಪರಿಹಾರದ ಹಂತಕ್ಕೆ ಬಂದು ನಿಲ್ಲುತ್ತೆ. ಹಾಗಾಗಿ ಇಂತಹ ಒಂದು ಪ್ರಯತ್ನಗಳನ್ನು ನೀವು ಆಗಾಗ್ಗೆ ಮಾಡ್ತಾ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಜೀವನದಲ್ಲಿ ಉಂಟಾಗುವಂಥ ಸಮಸ್ಯೆಗಳಿಗೆ ಯಾರು ಕಾರಣರು ಅನ್ನುವಂಥದ್ದನ್ನು ಹುಡುಕ್ಲಿಕ್ಕೆ ಹೊರಡ್ತೀರಿ. ಹಾಗಾಗಿ ಸರಿ ತಪ್ಪುಗಳ ವಿಶ್ಲೇಷಣೆ ನಡೆಯುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನದ ಹೆಚ್ಚಿನ ಮಾತು, ಹೆಚ್ಚಿನ ಚರ್ಚೆಗಳು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೂಡ ಅನಾವರಣ ಮಾಡಿಬಿಡುತ್ತೆ. ನಿಮ್ಮ ಒಂದು ದೌರ್ಬಲ್ಯ ಏನು, ನಿಮ್ಮ ವೀಕ್ನೆಸ್ ಏನು, ಅದು ಕೂಡ ಗೊತ್ತಾಗುವಂಥದ್ದು ಈ ಮಾತಿನಿಂದ. ಹಾಗಾಗಿ ಈ ದಿನ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ನಿಮ್ಮ ಮಾತು ಅಥವಾ ನಿಮ್ಮ ಸಂಭಾಷಣೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಬಾರ್ದು. ಸ್ವಲ್ಪ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿ ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಆದಾಯದ ಜೊತೆಗೆ ಖರ್ಚುಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ಸ್ವಲ್ಪ ಖರ್ಚಿನ ಬಾಬ್ತಿನ ಬಗ್ಗೆ ಎಚ್ಚರದಿಂದ ಇರುವಂಥದ್ದು ಉತ್ತಮ. ಹಣದ ಕೊರತೆ ಉಂಟಾದರೆ ಅದನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಬಹಳ ಬೇಗ ಆಗುತ್ತೆ. ಆದರೆ ಫಲಿತಾಂಶ ಮಾತ್ರ ಸ್ವಲ್ಪ ತಡ ಆಗುತ್ತೆ. ಇನ್ನು ಈ ದಿನ ಕೆಲವು ಕಾರಣಗಳಿಗಾಗಿ ನಿಮ್ಮ ಪ್ರೀತಿ ಪ್ರೇಮದ ಜೀವನದಲ್ಲಿ ಸ್ವಲ್ಪ ಉದ್ವಿಗ್ನತೆ ಹೆಚ್ಚಾಗುವಂಥದ್ದು ಇದೆ. ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡಿಕೊಳ್ಳುವಂಥದ್ದು ತುಂಬ ಮುಖ್ಯವಾಗಿದೆ. ಅದು ಅಗತ್ಯತೆಯ ಆದ್ಯತೆಯ ವಿಚಾರ ಆಗಬೇಕಾಗುತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತಕರಾರುಗಳನ್ನು ಎದುರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ವಿಚಾರಧಾರೆಗಳನ್ನೇ ಕೆಲವರು ಪ್ರಶ್ನಿಸುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆ ಆಗಲಿ
ತೀರಾ ಬೇಕಾದಂಥ ಬಂಧುಗಳ ಜೊತೆಯಲ್ಲಾಗಲಿ ಈ ಹಿಂದೆ ಆಗಿರುವಂಥ ಒಂದು ಮನಸ್ತಾಪ ಅದು ತಿಳಿಯಾಗುವಂಥದ್ದು ಕೂಡ ಇರುತ್ತೆ. ಯಾವುದೋ ಒಂದು ಸನ್ನಿವೇಶದಲ್ಲಿ ಅವರು ನಿಮ್ಮ ಜೊತೆ ಒಂದು ಫ್ರೆಂಡ್ಶಿಪ್ಪನ್ನು ಮುಂದುವರಿಸಲಿಕ್ಕೆ ಹಾತೊರೆಯುತ್ತಾ ಇರುವಂಥ ಒಂದು ಪ್ರಯತ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಹಿನ್ನೆಲೆಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಮನೆಯಲ್ಲಿ ಇರುವಂಥ ಸಾಕು ಪ್ರಾಣಿಗಳಾಗಲಿ ಸಾಕು ಪಕ್ಷಿಗಳಿಗಾಗಲಿ ಈ ದಿನ ನೀವು ಆರೋಗ್ಯದ ವಿಚಾರದಲ್ಲಿ ಹಾಗೆ ಅವುಗಳ ಭವಿಷ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಮಿಶ್ರ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಈ ದಿನ ಪ್ರಮುಖವಾದಂಥ ಕೆಲಸ ಕಾರ್ಯಗಳಲ್ಲಿ ನೀವು ಸ್ವಲ್ಪ ಸಮಸ್ಯೆಗಳನ್ನೇ ಹುಡುಕುವಂಥವ್ರು, ಅಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹೋಗ್ತೀರಿ. ಹಾಗಾಗಿ ಈ ದಿನ ಸ್ವಲ್ಪ ಈ ಸೈದ್ಧಾಂತಿಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಸಮಯದ ಪರಿಪಾಲನೆ ಸರಿಯಾಗಿ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ನಿಮ್ಮ ಕುಟುಂಬಸ್ಥರಿಂದಲಾಗಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಸ್ವಲ್ಪ ಒತ್ತಡಗಳನ್ನು ಅನುಭವಿಸುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರ, ಅದರಲ್ಲೂ ಪ್ರಯಾಣದ ವಿಚಾರ, ಹಣಕಾಸಿನ ವಿಚಾರ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಪ್ರಮುಖವಾದಂಥ ಬದಲಾವಣೆಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರ, ಇದೆಲ್ಲದರಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಕ್ಲಿಷ್ಟಕರವಾದಂಥ ವಿಚಾರಗಳನ್ನು ಬಗೆಹರಿಸಲಿಕ್ಕೆ ಹಿರಿಯರ ಸಲಹೆ ಮಾರ್ಗದರ್ಶನದ ಅಗತ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಆದಾಯ ಉತ್ತಮವಾಗುವಂಥ ಸಂಭವ ಒಂದಲ್ಲ 2-3 ಮೂಲಗಳಿಂದ ಆದಾಯವನ್ನು ಉತ್ತಮಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಓಡಾಟ ಹೋರಾಟ ಅನ್ನುವಂಥದ್ದು ಇರುತ್ತೆ ಈ ದಿನ. ಇನ್ನು ಈ ದಿನ ಕೆಲವು ಧಾರ್ಮಿಕ ಕಾರ್ಯಗಳಿಗೂ ಕೂಡ ಹಣ ಖರ್ಚಾಗುವಂಥದ್ದು ಇರುತ್ತೆ. ಹಾಗಾಗಿ ನೀವು ಎಷ್ಟೇ ರೀತಿಯ ಪ್ರಯತ್ನ ಪಟ್ಟರೂ ಕೂಡ ಕೆಲವು ಕೆಲಸ ಕಾರ್ಯಗಳು ಅಷ್ಟಕ್ಕಷ್ಟೇ ಆಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕುಟುಂಬವನ್ನು ದೂರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವಿಶೇಷವಾದಂಥ ದಿನ, ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಈ ದಿನ ಕುಟುಂಬದ ಒಂದು ಪ್ರೀತಿ ಪಾತ್ರರ ಹಾಗೆ ನಿಮ್ಮ ಬಂಧು ಮಿತ್ರರ ಅವಕಾಶಗಳನ್ನು ಸಹಕಾರವನ್ನು ಬಹಳ ಚೆನ್ನಾಗಿ ಪಡ್ಕೊಳ್ತೀರಿ. ಇನ್ನು ಈ ದಿನ ನಿಮಗೆ ಕೆಲಸದ ಸ್ಥಳದಲ್ಲಿ ಉತ್ತಮವಾದಂಥ ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಸ್ವಂತ ವ್ಯವಹಾರವನ್ನು ಗಮನದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಏಕೆಂದರೆ ನಿಮ್ಮ ಮಾತಿನಿಂದ ಸ್ವಲ್ಪ ಪರಿಸ್ಥಿತಿ ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಎಲ್ಲರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನು ಕೊಡಬೇಕಾಗತ್ತೆ. ಇದರಿಂದ ಸಾಂಸಾರಿಕವಾಗಿ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಕ್ರಾಪಪ್ ಆಗುವಂಥದ್ದು ಇರುತ್ತೆ. ಕಾರಣ ಇಲ್ಲದೆ ಭಿನ್ನಾಭಿಪ್ರಾಯಗಳು ಬಂದುಬಿಡುತ್ತೆ. ಅಂಥ ಒಂದು ಸಂದರ್ಭವನ್ನು ಈ ದಿನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ನಿಮ್ಮ ಓದು, ಉನ್ನತ ವ್ಯಾಸಂಗ, ವಿದೇಶ ಪ್ರವಾಸ ಅಥವಾ ಈ ಓದಿಗಾಗಿ ಮಾಡುವಂಥ ಬ್ಯಾಂಕಿನ ಸಾಲಗಳ ಬಗ್ಗೆ ಇತ್ಯಾದಿ ವಿಚಾರಗಳು ತಲೆ ತುಂಬ ಇರುತ್ತೆ. ಆದರೆ ಅದನ್ನು ಒಂದೊಂದಾಗಿ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡುವಂಥದ್ದು, ಹಾಗೆ ಈ ದಿನ ನಿಮ್ಮ ಕುಲದೇವರನ್ನು ದರ್ಶನ ಮಾಡುವಂಥದ್ದು ಸಾಧ್ಯ ಆದರೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಪರಮೇಶ್ವರನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯ ಒಂದು ಪ್ರಯತ್ನ ಏನಿದೆ ಅದು ಮಿಶ್ರ ಫಲವನ್ನು ತರುವಂಥ ಸಮಯ. ಹಾಗಾಗಿ ಈ ದಿನ ಪ್ರಮುಖವಾದಂಥ ನಿರ್ಧಾರಗಳನ್ನು ಈ ದಿನದಲ್ಲಿ ಕೈಗೊಳ್ಳದೇ ಇರುವಂಥದ್ದು ಉತ್ತಮ. ಇನ್ನು
ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಗುಣಮಟ್ಟದ ಕೆಲಸ ಕಾರ್ಯಗಳು ಹೇಗಿತ್ತು, ಹಾಗೆ ಜ್ಞಾನ ಸಂಪಾದನೆಗೆ ನೀವು ಕೊಡ್ತಾ ಇದ್ದಂಥ ಮಹತ್ವ ಯಾವುದಿತ್ತು ಇತ್ಯಾದಿ ವಿಚಾರಗಳು ಚರ್ಚೆಗೆ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಹೆಚ್ಚಿನ ಎಚ್ಚರಿಕೆಯಿಂದಲೇ ನಿಮ್ಮ ವಾಹನದ ಸಂದರ್ಭ, ಪ್ರಯಾಣದ ಸಂದರ್ಭದಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರಗತಿ ಏನಿದೆ ಅದು ನಿಮ್ಮನ್ನು ಆಶಾದಾಯಕವಾಗಿ ಇರಿಸುವಂಥದ್ದಿದೆ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಇದರಿಂದ ನಿಮಗೆ ಒಳ್ಳೆಯ ಲಾಭ ಸಿಕ್ಕಲಿ, ಅನುಕೂಲತೆಗಳು ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಇದ್ದಂತಹ ಕೆಲವೊಂದು ಮನಸ್ತಾಪಗಳಿರ್ಬೋದು, ನಿಮ್ಮ ಬಗ್ಗೆ ಇದ್ದಂತಹ ಕೆಲವರಿಗೆ ತೀವ್ರವಾದಂತಹ ಆಸಕ್ತಿ ಇರ್ಬೋದು, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕಿದಾಗ ಮನಸ್ಸಿಗೆ ಸಮಾಧಾನ, ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಸಿಕ್ಕತ್ತೆ, ಅಧಿಕಾರಗಳು ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ರೀತಿಯ ಪ್ರಲೋಭನೆಗಳಿಗೆ ಒಳಗಾಗಬೇಡಿ. ಆಸೆ ತೋರಿಸ್ತಾರೆ, ಆದರೆ ಬಲಿಯಾಗಬಾರ್ದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡುವಂಥ ಪ್ರಯತ್ನ ತುಂಬ ಧನಾತ್ಮಕವಾಗಿರುತ್ತೆ. ಒಳ್ಳೆಯ ಆಲೋಚನೆಗಳಿಂದ ಒಳ್ಳೆಯ ಕೆಲಸಗಳಾಗುತ್ತೆ. ಒಳ್ಳೆಯ ಕೆಲಸಗಳಿಂದ ನಿರ್ಮಲವಾದಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ಮನಸ್ಸು ಸಾತ್ವಿಕವಾಗಿ ಇರುವಂಥದ್ದು. ಹಾಗೆ ಈ ದಿನದ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಬಹಳ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆಯನ್ನು ತೋರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಕುಟುಂಬದ ಪ್ರಶಂಸೆ ನಿಮ್ಮ ಪಾಲಿಗೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಯಶಸ್ಸಿನ ಪ್ರಭಾವದಿಂದ ಗುರಿ ಸಾಧನೆಗೆ ತುಂಬ ಪ್ರಯತ್ನ ಪಡ್ತೀರಿ. ಹಾಗಾಗಿ ನಿಮ್ಮ ಬಂಧು ಮಿತ್ರರೋ ಅಪರಿಚಿತರೋ ನಿಮ್ಮನ್ನು ಸಹಕರಿಸುವಂಥದ್ದು, ನಿಮ್ಮ ಕೈ ಜೋಡಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಗುರಿ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಏಕಾಗ್ರತೆ ಅನ್ನುವಂಥದ್ದು ಬೇಕು, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕು. ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು, ಅದನ್ನು ರೂಢಿಸ್ಕೊಳ್ಬೇಕು ಈ ಒಂದು ಸಂದರ್ಭದಲ್ಲಿ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಇದ್ದಂತಹ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಎಲೆಮರೆ ಕಾಯಿಯಂತೆ ಹಾಗೆ ಇದೆ. ಆದರೆ ಅದನ್ನು ಈ ದಿನ ನೀವು ಕೂಡಲೇ ಪರಿಹಾರ ಮಾಡಿಕೊಂಡು ಅದಕ್ಕೆ ಒಂದು ಪರಿಹಾರದ ಉದಾಹರಣೆಗಳನ್ನು ಕಂಡುಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಬಂದಾಗ ಅದನ್ನು ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡುವಂಥದ್ದು, ಮೇಲಧಿಕಾರಿಗಳ ಜೊತೆಯಲ್ಲಿ ನಿಮ್ಮ ಒಂದು ವಿಚಾರವಾಗಿ ಮಾತಾಡುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇನ್ನು ಈ ದಿನ ವಿಶೇಷವಾದ ದೃಷ್ಟಿಕೋನದಿಂದ ನೀವು ಜಗತ್ತನ್ನು ನೋಡುವಂಥದ್ದು ಇದೆ. ಹಾಗಾಗಿ ಬೇರೆಯವರು ನೋಡುವಂತಹ ದೃಷ್ಟಿಗಿಂತ ನೀವು ನೋಡುವಂಥ ಒಂದು ದೃಷ್ಟಿ ವಿಶೇಷವಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿರುತ್ತೆ. ಹಾಗಾಗಿ ಜೀವನದಲ್ಲಿ ಹಿಂದೆ ನಮ್ಮ ಹಿರಿಯರು ಯಾವ ರೀತಿ ಇದ್ದರು ಅನ್ನುವಂಥದ್ದರ ವಿಚಾರವಾಗಿ ನಾವು ಮತ್ತೊಮ್ಮೆ ಆಲೋಚನೆ ಮಾಡುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ. ಇಂತಹ ಒಂದು ವಿಚಾರಗಳು ಎಲ್ಲರಿಂದಲೂ ಸಾಧ್ಯ ಆಗಲ್ಲ, ಆದರೆ ನೀವು ಮನಸ್ಸು ಮಾಡಿದ್ರೆ ಅಂಥ ವಿಚಾರಗಳನ್ನು ಈ ದಿನ ನೀವು ಪುನರ್ಸ್ಥಾಪನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ರಸ್ತೆ ವಿಚಾರದಲ್ಲಿ, ವಾಹನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಔದಾರ್ಯ, ನಿಮ್ಮ ಒಂದು ಕ್ರಮಬದ್ಧವಾದಂಥ ವಿಚಾರಧಾರೆಗಳು ತುಂಬ ಇಷ್ಟವಾಗುತ್ತೆ ಕೆಲವರಿಗೆ. ಹಾಗೆ ಈ ದಿನ ಕುಟುಂಬದಲ್ಲೂ ಕೂಡ ಸಂತೋಷ ಹೆಚ್ಚಾಗುವಂಥದ್ದು. ಹಾಗಾಗಿ ನಿಮ್ಮ ಪ್ರೆಸೆನ್ಸ್ ಏನಿದೆ ಅದರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಭರಾಟೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಆಶಾಭಂಗ ಆಗುವಂಥದ್ದನ್ನು ಕೆಲವರು ಇಷ್ಟಪಡುವಂಥದ್ದಿದೆ. ಅಂಥವರಿಂದ ಈ ದಿನ ನೀವು ಸ್ವಲ್ಪ ದೂರ ಇರಬೇಕಾಗತ್ತೆ.
ಒಂದು ವೇಳೆ ನಿಮಗೆ ಕೆಟ್ಟದ್ದಾಗಲಿ ಅಂತ ಹೇಳಿ ಬಯಸುವಂಥವ್ರಾಗಲಿ ಅಥವಾ ಕೆಟ್ಟದ್ದಾಗಿದೆ ಅಂತ ಹೇಳಿ ಖುಷಿ ಪಡುವಂಥವ್ರಾಗಲಿ ನಿಮ್ಮ ಮುಂದೆ ಇರಬಾರ್ದು. ಆ ರೀತಿಯಲ್ಲಿ ಗಮನ ಹರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಹೊಸ ಮಾರ್ಗಗಳ ಬಗ್ಗೆ ಯೋಚನೆ ಮಾಡುವಂಥದ್ದು, ಬಂದಿರುವಂಥ ಜವಾಬ್ದಾರಿಗಳನ್ನು ಬೇಗ ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗಬೇಕಾಗಿದೆ. ಹಾಗಾಗಿ ಈ ದಿನ ಪ್ರತಿ ವಿಚಾರದಲ್ಲೂ ಕೂಡ ಸ್ವಲ್ಪ ಪೂರ್ವ ಸಿದ್ಧತೆಯ ಜೊತೆಗೆ ಕುಟುಂಬಸ್ಥರ ಜೊತೆಲಿ ನೀವು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಉತ್ತಮ. ಈ ದಿನ ನಿಮ್ಮ ಕುಟುಂಬದವರ, ಅದರಲ್ಲೂ ವಿಶೇಷವಾಗಿ ನಿಮ್ಮ ತಂದೆಯವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ನೀವು ನಿಮ್ಮ ಒಂದು ಕಾರ್ಯಕ್ಷಮತೆಗೆ ತಕ್ಕಂತಹ ಸ್ಥಾನಮಾನವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ನೆಂಟರಿಷ್ಟರ ಪೈಕಿ ಲೇವಾದೇವಿ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದೊಂದನ್ನು ಮಾತ್ರ ನೀವು ಗಮನಿಸಬೇಕಾಗತ್ತೆ. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲವು ಜವಾಬ್ದಾರಿಯುತವಾದಂಥ ಕೆಲಸಗಳಿದೆ. ಈ ಹಿಂದೆ ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ. ಈ ಸಂದರ್ಭ ಕೂಡ ನೀವು ಅದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ, ಅದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳ ಸೇವೆಯನ್ನು ಮಾಡಿ, ಗುರುಗಳ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.